ಬೇಸಿಕ್ಸ್ ಮ್ಯಾಜಿಕ್ ಸ್ಪೋಕನ್ ಇಂಗ್ಲಿಷ್ ಪ್ರಾಕ್ಟೀಸ್ ಕೋರ್ಸ್ನ 3ನೇ ದಿನಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಕಲಿಯೋಣ. ಅದನ್ನು ಹ್ಯಾವ್ ಮತ್ತು ಹ್ಯಾಸ್ ಅಂತ ಬಳಸ್ತೀವಿ. ಹ್ಯಾವ್ ಮತ್ತು ಹ್ಯಾಸ್ ಅಂದರೆ ಏನಪ್ಪ ಅಂದರೆ ಹ್ಯಾವ್ ಯಾವುದಕ್ಕೆ ಬಳಸ್ತೀವಿ ಮತ್ತು ಹ್ಯಾಸ್ ಯಾವುದಕ್ಕೆ ಬಳಸ್ತೀವಿ ಅನ್ನೋದನ್ನು ನೋಡೋಣ. ಫಸ್ಟ್ ಹ್ಯಾವ್ ಐ, ವಿ, ಯು, ದೇ ಇವುಗಳಿಗೆ ಮಾತ್ರ, ಈ ಸಬ್ಜೆಕ್ಟ್ಗಳಿಗೆ ಮಾತ್ರ ಹ್ಯಾವನ್ನು ಬಳಸ್ತೀವಿ. ಉಳಿದಕ್ಕೆ ಈ, ಶಿ, ಇಟ್ ಇವುಗಳಿಗೆ ಹ್ಯಾಸನ್ನು, HES ಹ್ಯಾಸ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬನ್ನು ಬಳಸ್ತೀವಿ. ಈ ಹ್ಯಾವ್ ಮತ್ತು ಹ್ಯಾಸ್ ಅಂದರೆ ಏನು ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳೋದಾಯ್ತಂದರೆ, ಹ್ಯಾವ್ ಅಂತಂದರೆ ಒಂದು ಅಂತ ಅರ್ಥ. ಯಾವುದೇ ವಸ್ತುವನ್ನು ನಮ್ಮ ಬಳಿ ಇದೆ ಅಂತ ಹೇಳಬೇಕಾಗಿತ್ತು ಅಂತಂದರೆ ನಾವು ಒಂದು ಅಂತ ಹೇಳ್ತೀವಿ. ನಮ್ಮ ಬಳಿ ಇದೆ ಅಂತ ನಾವು ಕನ್ನಡದಾಗ ಹೇಳ್ತೀವಿ, ಅದಕ್ಕೆ ಇಂಗ್ಲೀಷ್ನಲ್ಲಿ ಹ್ಯಾವ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ಗಳನ್ನು ನೋಡೋಣ. ಫಸ್ಟ್ ಐ ಇಂದ ನೋಡೋಣ. ಐ ಹ್ಯಾವ್ ಎ ಬುಕ್, ನಾನು ಪುಸ್ತಕವನ್ನು ಹೊಂದಿದ್ದೇನೆ. ಅದರ ಅರ್ಥ ನನ್ನ ಬಳಿ ಪುಸ್ತಕವಿದೆ ಅಂತ ಅರ್ಥ. ಐ ಹ್ಯಾವ್ ಎ ಬುಕ್. ವಿ ಹ್ಯಾವ್ ಎ ಬುಕ್, ನಮ್ಮ ಬಳಿ ಪುಸ್ತಕಗಳಿವೆ. ವಿ ಹ್ಯಾವ್ ಎ ಬುಕ್ಸ್, ನಮ್ಮ ಬಳಿ ಪುಸ್ತಕ ಇವೆ ಅಥವಾ ಪುಸ್ತಕ ಹೊಂದಿದ್ದೇವೆ ಅಂತ ಅರ್ಥ. ದೇ ಹ್ಯಾವ್ ಎ ಬುಕ್ಸ್, ಅವರ ಬಳಿ ಪುಸ್ತಕ ಇವೆ ಅಥವಾ ಅವರ ಬಳಿ ಅವರು ಪುಸ್ತಕಗಳನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು. ಈ ರೀತಿ ನೆಕ್ಸ್ಟ್ ಆ್ಯಸ್ ಅನ್ನು ನೋಡೋದಾಯ್ತಂದರೆ ಹ್ಯಾಸ್ ಯಾವ ರೀತಿ ಬಳಸ್ತೀವಿ ಅಂತಂದರೆ, ಆ್ಯಸ್ ಅಂದರೆ ಈ, ಶಿ, ಇಟ್ ಥರ್ಡ್ ಪರ್ಸನ್ ಆಗಿದ್ದರೆ ಈ, ಶಿ, ಇಟ್ಟನ್ನು ಬಳಸ್ತೀವಿ. ಅದಕ್ಕೆ ಆ್ಯಸ್ ಅಂತ ಬಳಸ್ತೀವಿ. ಈ ಹ್ಯಾಸ್ ಬುಕ್, ಅವನು ಪುಸ್ತಕವನ್ನು ಹೊಂದಿದ್ದಾನೆ. ಈ ಹ್ಯಾಸ್ ಎ ಬುಕ್, ಅವನು ಪುಸ್ತಕವನ್ನು ಹೊಂದಿದ್ದಾನೆ. ಶಿ ಹ್ಯಾಸ್ ಎ ಬುಕ್, ಅವಳು ಪುಸ್ತಕವನ್ನು ಹೊಂದಿದ್ದಾಳೆ. ಇಟ್ ಹ್ಯಾಸ್ ಎ ವಿಂಗ್ಸ್, ಅದು ರೆಕ್ಕೆಯನ್ನು ಹೊಂದಿದೆ. ಇಟ್ ಹ್ಯಾಸ್ ಎ ವಿಂಗ್ಸ್, ಅದು ರೆಕ್ಕೆಯನ್ನು ಹೊಂದಿದೆ. ಈ ರೀತಿ ಹ್ಯಾವ್ ಮತ್ತು ಹ್ಯಾಸನ್ನು ಹೇಳ್ತಾನೆ ಅದನ್ನು ಬಳಸ್ಕೊಂಡು ನಾವು ಈ ರೀತಿ ಸೆಂಟೆನ್ಸ್ಗಳನ್ನು ನಾವು ಓನರ್ಶಿಪ್, ಯಾವುದೇ ಒಂದು ವಸ್ತುವಿನ ಓನರ್ಶಿಪ್ಪನ್ನು ನಾವು ಹೇಳ್ಬೋದು. ನನ್ನ ಬಳಿ ಇದೆ, ನಾನು ಹೊಂದಿದ್ದೇನೆ ಅನ್ನೋದಕ್ಕೆ ಈ ರೀತಿಯನ್ನು ಸೆಂಟೆನ್ಸ್ಗಳನ್ನು ಬಳಸಲಿಕ್ಕೆ ಹ್ಯಾವ್ ಮತ್ತು ಹ್ಯಾಸನ್ನು ಬಳಸ್ತೀವಿ. ಮತ್ತು ಮುಂದಿನ ತರಗತಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ನ ಸಹಾಯವನ್ನು ತಗೊಂಡು ನಾವು ಹೊಸ ಹೊಸ ಸೆಂಟೆನ್ಸನ್ನು ಹೆಂಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮತ್ತೆ ಸಿಗೋಣ ಬೇಸಿಕ್ ಮ್ಯಾಜಿಕ್ ಸ್ಪೋಕನ್ ಇಂಗ್ಲೀಷ್ 10 ಡೇಸ್ ಕೋರ್ಸ್ನ 4ನೇ ದಿನದಲ್ಲಿ.